ನಮಸ್ತೆ. ರಾಘವೇಂದ್ರ ಯೋಗ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಈ ದಿನದಲ್ಲಿ ತಿಳಿಸ್ತಾ ಇರ್ತಕ್ಕಂಥ ವಿಶೇಷವಾದಂಥ ಮುದ್ರೆ ಎಂದಲ್ಲಿ ವೆಯ್ಟ್ ಲಾಸ್ ಮುದ್ರೆ. ಎಲ್ಲರಿಗೂ ಬಹಳ ಇಷ್ಟವಾಗ್ತಕ್ಕಂಥ ಮುದ್ರೆ ಇದು. ಏಕೆಂದಲ್ಲಿ ಬಹಳ ಈಸಿಯಾಗಿ ವೆಯ್ಟ್ ಲಾಸ್ಗೆ ಸಪೋರ್ಟ್ ಆಗ್ತಕ್ಕಂಥ ವಿಶೇಷವಾದಂಥ ಮುದ್ರೆ ಸೂರ್ಯ ಮುದ್ರೆ. ದೇಹವನ್ನು ಡಿಟಾಕ್ಸಿಫೈ ಮಾಡಲಿಕ್ಕೆ ಸಪೋರ್ಟ್ ಅನ್ನು ಮಾಡುತ್ತೆ, ಅಂದ್ರೆ ಶುಚಿಗೊಳಿಸ್ಲಿಕ್ಕೆ ಇದು ಸಪೋರ್ಟ್ ಅನ್ನು ಸಹ ಮಾಡುತ್ತೆ. ಅಭ್ಯಾಸ ಕ್ರಮ ಹೇಗೆ ಅಭ್ಯಾಸ ಮಾಡ್ತಕ್ಕಂಥದ್ದು? ಸುಖಾಸನದಲ್ಲಿ ಕುಳಿತುಕೊಳ್ಬೇಕು, ಅಥವಾ ಪದ್ಮಾಸನ ಅಥವಾ ಸಿದ್ಧಾಸನ ಅಥವಾ ವೀರಾಸನದಲ್ಲಿ ಕುಳಿತುಕೊಳ್ಬಹುದು. ಸಾಧ್ಯವಾಗುತ್ತೆ ಅಂತಕ್ಕಂಥವ್ರು ಮಾತ್ರ ಪದ್ಮಾಸನದಲ್ಲಿ ಕುಳಿತುಕೊಳ್ಬೇಕು. ಅದು ನಿಮಗೆ ಯಾವುದೇ ರೀತಿಯ ಅಡಚಣೆಯನ್ನು ತರಬಾರದು. ನಂತರದಲ್ಲಿ ಕೈಗಳನ್ನು ಈ ರೀತಿಯಲ್ಲಿ ತೆಗೆದುಕೊಳ್ಬೇಕು. ನಂತರ ಉಂಗುರದ ಬೆರಳನ್ನು ಮಡಚಬೇಕು. ಹೆಬ್ಬೆರಳನ್ನ ಎರಡನೇ ಜಾಯಿಂಟಿನ ಮೇಲೆ ಅಳವಡಿಸಬೇಕು. ಎರಡನೇ ಗಿಣ್ಣಿನ ಮೇಲೆ, ಉಂಗುರದ ಬೆರಳಿನ ಎರಡನೇ ಗಿಣ್ಣಿನ ಮೇಲೆ ಅಳವಡಿಸಬೇಕು. ಉಳಿದ 3 ಬೆರಳುಗಳನ್ನು ಮುಂದೆ ಚಾಚಬೇಕು. ಮಂಡಿಗಳ ಮೇಲೆ ಈ ರೀತಿಯಲ್ಲಿ ಅಳವಡಿಸಬೇಕು. ಬೆನ್ನನ್ನು ನೇರ ಮಾಡಿ, ಕತ್ತನ್ನು ನೇರ ಮಾಡಿರಬೇಕು. ಏಕಚಿತ್ತದಲ್ಲಿ ಓಂಕಾರವನ್ನು ಉಚ್ಚರಿಸಬೇಕು. ಬ್ರೀತ್ ಇನ್, ದೆನ್ ಚಾಂಡ್ ಓಂಕಾರ. ಉಸಿರನ್ನು ದೀರ್ಘವಾಗಿ ತಗೊಳ್ಬೇಕು. ನಂತರ ಓಂಕಾರವನ್ನು ಉಚ್ಚರಿಸಬೇಕು. ನಿಧಾನವಾಗಿ ಹಸ್ತಗಳನ್ನು ಉಜ್ಜಬೇಕು. ಹಸ್ತಗಳನ್ನು ರಬ್ ಮಾಡಿ ಕಣ್ಣುಗಳಿಗೆ ಮೃದುವಾದ ಮಸಾಜನ್ನು ಮಾಡಬೇಕು. ನಂತರದಲ್ಲಿ ಹಸ್ತಗಳನ್ನು ಪಟಪಟ ರೆಪ್ಪೆಯನ್ನು ಆಡಿಸುತ್ತಾ ಕಣ್ಣನ್ನು ತೆಗೆದು ಮೊದಲಲ್ಲೇ ಹಸ್ತಗಳನ್ನು ನೋಡಬೇಕು. ಬಹಳ ಮುಖ್ಯವಾದಂಥ ಮುದ್ರೆ. ಯಾರು ಅಭ್ಯಾಸವನ್ನು ಮಾಡಬಾರ್ದು? ಪ್ರೆಗ್ನೆಂಟ್ ಲೇಡೀಸು ಅಭ್ಯಾಸ ಮಾಡಬಾರ್ದು. ಇನ್ನು ಉಳಿದ ಎಲ್ಲರೂ ಸಹ ಈ ಅಭ್ಯಾಸವನ್ನು ಮಾಡಬಹುದು. ನೆಲದ ಮೇಲೆ ಕುಳಿತುಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥವ್ರು ಚೇರಿನ ಮೇಲೆ ಕುಳಿತುಕೊಂಡು ಸಹ ಅಭ್ಯಾಸ ಮಾಡಿ ಪ್ರಯೋಜನವನ್ನು ಪಡಿಬಹುದು. ಕಾಲಾವಕಾಶ 5 ನಿಮಿಷಗಳ ಕಾಲ ಅಭ್ಯಾಸ ಮಾಡಬೇಕು. ಸಾಧ್ಯವಾಗುತ್ತೆ ಎಂದಲ್ಲಿ 15 ನಿಮಿಷ ಪ್ರತಿದಿನ ಅಭ್ಯಾಸ ಮಾಡಿದಾಗ ವಿಶೇಷವಾದಂಥ ಪ್ರಯೋಜನಗಳನ್ನು ಪಡಿಬಹುದು. ಹಾಗಾಗಿ 15 ನಿಮಿಷದ ಅಭ್ಯಾಸ ಪ್ರತಿದಿನ ಪ್ರತಿಯೊಬ್ಬರಿಗೂ ಸೂಕ್ತವಾಗಿರ್ತಕ್ಕಂಥದ್ದು. ಯಾವ ಸಮಯದಲ್ಲಿ ಅಭ್ಯಾಸ ಮಾಡಬೇಕು? ಬೆಳಗಿನ ವೇಳೆಯ ಅಭ್ಯಾಸ ತುಂಬ ಸೂಕ್ತವಾಗಿರ್ತಕ್ಕಂಥದ್ದು. ಆಗದೇ ಇದ್ದ ಸಂದರ್ಭದಲ್ಲಿ ಮಧ್ಯಾಹ್ನ ಅಥವಾ ಸಂಜೆ ಅಥವಾ ಮಧ್ಯರಾತ್ರಿಯಲ್ಲೂ ಸಹ ಅಭ್ಯಾಸ ಮಾಡಬಹುದು. ಅಂದರೆ ಸೆಕೆಂಡ್ ಶಿಫ್ಟ್ ಮುಗಿಸಿ ಬಂದಿರ್ತೀರ, ಆ ಸಂದರ್ಭದಲ್ಲೂ ಸಹ 2 ನಿಮಿಷ ಶವಾಸನವನ್ನು ಮಾಡಿ ಅಭ್ಯಾಸ ಮಾಡಬಹುದು. ಮುಂದಿನ ಸಂಚಿಕೆಯಲ್ಲಿ ವಿಶೇಷ ಯೋಗದ ಭಾಗದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.